ಏನು ಮಾಡಬೇಕು? ಏನ ಮೊಟ್ಟೆ ಬಿರಿಯಾನಿ ಮಾಡ್ಬೇಕಾ? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಇದ್ಯಾರ ನಿಂಗೆ ಹೇಳ್ಕೊಟ್ಟರು ಮೊಟ್ಟೆ ಬಿರಿಯಾನಿ ಮಾಡ್ಬೇಕು ತಿನ್ಬೇಕು ಅಂತ? ಏನಕ್ಕೆ ಅಂತ ಯಾರು ಹೇಳಿದ್ರು ಈಗ ಮೊಟ್ಟೆ ಬಿರಿಯಾನಿ ತಿನ್ಬೇಕು ಅಂತ? ನೀನೇ ಪಕ್ಕ ಯಾರ ಏನೋ ಹೇಳಾರ ಎಲ್ಲ ಮಾತಾಡ್ತಾ ಇರ್ತಾರ ಕೇಳಿಸ್ಕೊಂಡು ಇಲ್ಲಿ ಮೊಟ್ಟೆ ಬಿರಿಯಾನಿ ಮಾಡ್ಬೇಕು ಅಂತಾನೆ. ಹಾ ಏನವ ಯಾರು ಹೇಳಿದ್ರು? ನಿನ್ ಕೈಲಿ ಏನಾರ ಅದು ಮೊಟ್ಟೆ ಬಿರಿಯಾನಿ ನೀನ್ ಮಾಡ್ಬಿಟ್ರೆ ಮೊಟ್ಟೆ ಬಿರಿಯಾನಿ ಆಗಲ್ಲ, ಅದು ನೀವ್ ಮಾಡಿದ್ರೆ ಒಂಟೆ ಬಿರಿಯಾನಿ ಆಗುತ್ತೆ ಅದು ನೀನ್ ಮಾಡ್ಬಿಟ್ರ. ಗೈಸ್ ನನ್ನ ತಂಗಿ ನೋಡಿ ಟಿವಿ ಒಳಕ್ಕೆ ಕಚ್ಕೊಬಿಟ್ಟವಳೆ. ಇನ್ನು ಇದು ತಿನ್ನದ ಈಗ ಎಷ್ಟು 11 ಗಂಟೆ ಅಲ್ವಾ, 12 ಗಂಟೆ ಮಾಡ್ತಾಳೆ ಕರೆಕ್ಟಾಗಿ ಟೈಮ. ಇನ್ನೇನು ನೋಡ್ಕ ಕಾರ್ಟೂನ್ ನೋಡ್ಕೊಂಡು ತಿನ್ನೋದನ್ನೇ 12 ಗಂಟೆ ಮಾಡ್ಬಿಡ್ತಾಳೆ ಗೈಸ್ ಟಿವಿನ. ನಮ್ಮ ಮನೇಲಿ ಊಟ ಮಾಡ್ತಾವ್ರೆ. ಮತ್ತೆ ನಮಸ್ಕಾರ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಗೈಸ್ ನಮ್ಮ ಅವ್ವನಿಗೆ ಈ ಮೊಟ್ಟೆ ಬಿರಿಯಾನಿ ಮಾಡ್ಬೇಕಂತೆ. ಅದು ನಮ್ಮ ಅವ್ವ ಮಾಡಕ್ಕೆ ಹೋದ್ರೆ ಅದು ಮೊಟ್ಟೆ ಬಿರಿಯಾನಿ ಆಗಲ್ಲ, ಏನೋ ಒಂದು ಬಿರಿಯಾನಿ ಆಗ್ಬಿಡ್ತದೆ. ಇವತ್ತು ನಾನೇ ಮಾಡ್ತೀನಿ, ಇವತ್ತು ಆ ಕಡೆಗೆ ನಾನೇ ಇಳಿತೀನಿ, ನಾನೇ ಮೊಟ್ಟೆ ಬಿರಿಯಾನಿ ಮಾಡ್ತೀನಿ. ವಿಡಿಯೋನ ಕೊನೆ ಗಂಟೆ ನೋಡಿ ಎಂಜಾಯ್ ಮಾಡಿ. ಮೊಟ್ಟೆ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕೆಲಸಗಳವೆ, ಅದನ್ನು ಮುಗಿಸ್ಕೊಬಿಟ್ಟು ಆಮೇಲೆ ಮೊಟ್ಟೆ ಬಿರಿಯಾನಿ ಮಾಡೋಣ ಬನ್ನಿ. ಗೈಸ್ ಇವಾಗ ನಾನು ನಮ್ಮೂರ್ ಬಾರ್ ಹತ್ರ ಬಂದಿದ್ದೀನಿ. ಓ ತಗ ಆಗಿದ್ದ ಇನ್ನೇನು ಬಾರ್ಗೆ ಬಂದ್ಬಿಟ್ಟಿದ್ದೀನಿ. ನಡ್ಕ ಬಂದಿದ್ದು ಸೇಮ್ ಹೆಂಗ್ಸ್ಗಂಡ್ಗಳು ನಡ್ಕ ಬರಲ್ಲ ಮಾಡ್ಬೇಡ. ಯಾರ ನಾನಾ ಒಂದ್ ಸ್ಟೈಲ್ಗೆ ಜಿನ್ನಳಿಗ್ಯಾ ಏನ್ ಬ್ರೋ ಇವಾಗ ನಾಷ್ಟ ಮಾಡ್ತಿದ್ದೆ ಹೆಂಗ? ಇವನು ಕರ್ಕೊಂಡಿದ್ದೆ ಬಾರ್ ಹತ್ರ. ಶೇಕ್ ಆಗೋಯ್ತಿವೆಲ್ಲ ಬೇಕು. ಇಲ್ಲ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನಾನೇ ಎದುರ್ತಾವನಿ ಇಲ್ಲಿಗೆ ಬರಕ್ಕೆ. ನಮ್ಮೂರವ್ರು ಯಾರು ಇದ್ದು ನೋಡಿ ಏನಾದ್ರು ತಪ್ಪು ತಿಳ್ಕೊಂಡಾರು ಅಂತ ಜವಾಬ್ದಾರಿ ಏನಾದ್ರು ತಲೆಲಿದ್ರ ನೀಟಾಗೆಲ್ಲ ಕ್ಲೀನ್ ಮಾಡಿ ಫುಲ್ ಇವತ್ತು ಏನ್ ಸಾಂಬ್ರಾಣಿ ಹೋಗಿ ಹಾಕ್ಬಿಟ್ಟಿದ್ರಲ್ಲ ಗಮ್ಮ ಅಂತದ. ಅದು ಕಲ್ಲ ಕಡೆ ಹೋಗಿ ಕಡ್ಲ ಕಡೆ ಹೋಗೇನೆ ಈ ಮಟ್ಕ ಗಮ್ಮ ಅಂತದಲ್ಲ ಮರ್ಯ. ನೋಡ್ಬಿಟ್ಟು ಯಾರ ನೀನ ಪೂಜೆ ಮಾಡಿದ್ದು? ನೀ ಪೂಜೆ ಮಾಡಿದ್ರೆ ಗಮ್ಮ ಅನ್ನೋದೇ ಇಲ್ಲ ಯಾವ್ದೇ ಕಾರಣಕ್ಕೂ. ಇನ್ನು ಮೊಗನೇ ತೊಳೆದಿಲ್ಲ ನಾನು ಯಾವ ಪೂಜೆ ಮಾಡಿ. ನಾನು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲೇ ಹೋಗ್ ಮುಖ ತೊಳೆಗ ಅದಕ್ಕೆ ಇಲ್ಲಿ ಬಂದ್ ಕೂತಿದ್ದೆ. ಏನ್ ನಾಚಿಕೆ ಮನ ನಿಂಗ ಬೋಯ್ತಾರ ನೋಡ್ತಾರ ಅನ್ನೋದು. ಯಾರು ರೆಡಿ ನೋಡೋಣ ಎಲ್ಲ ಆ ಕಡೆ ಕೂತನ ಹೆಂಡತಿ ನನ್ನ ಜೊತೆ ಕಾಣದ ನೀನಪ್ಪ ಹೇಳ್ತೀನೋ ಹಾಕಂದಿದೆ ಬಾರ್ಗ ಕೆಲ್ಸಕ್ಕ. ಕಣ್ಣು ನನ್ ಕಾಣಿಲ್ಲ. ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಅಂದ್ರೆ ಒಂದ್ ಕಣ್ಣೇ ಕಾಣದ ನಂಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನೋ ನಮ್ಮಂತವ್ರ ಎಲ್ಲಿಂದ ಬರ್ಬೇಕು ದುಡ್ಡು? ಒಳ್ಳೆ ದುಡ್ಡು ಮಾಡ್ತಾ ಇದೆ ಬಾರಲ್ಲಿ. ದುಡ್ಡೆಲ್ಲ ಗೋರಿ ಗುಡ್ಡ ಹಾಕ್ತಿದೆ. ಗೋರಿ ಗುಡ್ಡ ಹಾಕ್ತಿದೆ ಬಾರಲ್ಲಿ. ಬಾರ್ ಕುಡಿಯೋರಿ ಲಡಸಾಗ್ಬಿಟ್ಟು ನಾನು ಕುಡ್ಕತಾನೆ ಬಾದಲ್ಲ, ನಾನು ಕುಡಿಯಲ್ಲ. ಯಾರು ನಾನು ಕುಡ್ಕಲ್ಲ ಕುಡಿಯೋಲ್ಲ ಬಂದ ಹಾಕೊಟ್ಬೋಣ ಅಂತ ಅಲ್ಲಿಗೆ CCTV ಪೋಸ್ಟ್ ಕೊಡ್ತಿರೋದ್ರಲ್ಲಿ. CCTV ಹೋಗೋದಿಲ್ಲ ಕಮ್ಮರೆ ಇಲ್ಲಿ ಜಿಮ್ಗೋ ಉಳ್ಕೊಬಿಡೋದಿಲ್ಲ. ಇವತ್ತು ಭಾನುವಾರ ಇವತ್ತು ರೆಸ್ಟ್, ಜಿಮ್ ಇಲ್ಲ ಏನು ಇಲ್ಲ. ಯಾವತ್ತಿರೋ ರೆಸ್ಟ್ ಯಾವ ಟೈಮ್ ಜಿಮ್ ಒಂದಿನ ಅಪರೂಪಕ್ಕೆ ಹೋಗೋದು. ಬೇಗ ಡೀಲ್ ಮಾಡಿ ಹೋಗ ಬೈ ನೇನು. ಗೈಸ್ ವಿಜಿ ಗಲ್ಲಿಗೆ ಸೇರ್ಕೊಂಡ್ಬಿಟ್ಟವನ ಏನ್ ಮಾಡ್ತಾವನ ಇತ್ತು ನೋಡೋದು ಬನ್ನಿ. ಯಾರ ಜೊತೆಗೆ ಪೇತ್ ಬಿದ್ದಾರೆ? ಇದು ಯಾಕೆ ಈಗ ಗಲ್ಲಿನ ಪೇತ್ತಿದೆ? ಗಲ್ಲಿ ವಿಜಿ ಆಗ್ಬಿಟ್ಟಿದೆ ಇಲ್ಲಪ್ಪ. ನಿಮ್ ಕತೆ ಬಾರಲ್ಲಿ ಒಳ್ಳೆ ದುಡ್ಡು ಮಾಡ್ತಿದ್ರಲ್ಲಪ್ಪ. ಬಾರಲ್ಲಿ ಗುಜನ್ಪುರ್ ಬಾರದಲ್ಲಿ ಆಡ್ತಿದ್ರಿ. ಗುರುನಿಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಮನ್ಸನ್ ತರ ಕಾಣ್ತಿದ್ರು ಅವಳೆ ಗಲ್ಲಿಲಿ ಇದ್ದಿದ್ದು. ನಾನು ಹೋಗಿ ನೋಡಿದ್ದು ಏನ್ ಮಾಡ್ತಿದ್ದಾಳು ಅಂತ. ಕಾಡಲ್ಲಿ ಕುಡಿಯೋರಿಗೆ
ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲ ಗಂಡು ಬಿಟ್ಬಿಟ್ಟು ಹೋಯ್ತಾನಲ್ಲ ಅಂತ ಕಿಸ್ ಕೊಟ್ಬಿಡಲ್ಲ. ಇಲ್ಲ ಕೊಡ್ತೀನಿ. ಒಂದು ಗಂಟೆ ಆಯ್ತು. 1 ಗಂಟೆ ನಾಷ್ಟ ಮಾಡ್ತಾವಿ. ಅಯ್ಯೋ ಹೋಗ್ಬಿಡ್ತಿದ್ದಾರೆ ಕಣ. 11 ಗಂಟೆಗೆ ಹೋಗಿ ಬೆಳಿಗ್ಗೆ 8 ಊಟ ಮಾಡ್ಕೊಂಡ ಈಗ ಮಧ್ಯಾಹ್ನ ಊಟ 2 ಗಂಟೆಗೆ ಮಧ್ಯಾಹ್ನ ಊಟ ತರ್ತಾರೆ. 3 ಟೈಮ್ ಊಟ ನಗರ ಸಾಯಂಕಾಲ 4 ಟೈಮು ದಪ್ಪನೇ ಆಯ್ತಲ್ಲ ಯಾಕೆ? ಯಾರ್ ಮಾಡಿ ನೋಡಿದ್ರೆ 4 ಮೈ ತಿನ್ನ ಇವನೇ ಕಾಣೋದು ಬಟ್ ಮುಂದೆ ಯಾವಾಗಲ ನಾಷ್ಟ ಮಾಡಿದ್ದು ಯಾರೋ ಇವಾಗ ಮಾಡ್ದ ಇವಾಗ ಬರ್ತೇವೆ ನಾವು. ಎಲ್ಲಿಗೆ ಕೆಲ್ಸಕ್ಕೆ ಇವತ್ತು ಭಾನುವಾರ ಅಲ್ವಾ? ನಮ್ ನೋಡು ಯಾವಾಗ ಕೆಲಸ ಇಲ್ಲಿ ಭಾನುವಾರನೇ ಒಳ್ಳೆ ದುಡ್ಡು. ಭಾನುವಾರನು ದಂಧೆ. ನಾನು ಅನ್ಕೊಂಡೆ ಇಲ್ಲ ಇಲ್ಲಾಂದ್ರೆ ಎಲ್ಗಾರ ಹೋಗೋಣ ನಾನು ಇವತ್ತು ಅನ್ಕೊಂಡೆ ಫುಲ್ಲು ₹1 ಕೊಡ್ಲಿಲ್ಲ ತಟ್ಕೊಡಿಸ್ಕೊಳ್ಳೋದಲ್ಲಿ ಕಾಯಿನ ಎಷ್ಟು ಮಾಡೋದು ಕಾಯಿನ ಎಷ್ಟು ಮಾಡೋಣ ಬರೀ ತಟಿ ಇಸ್ಕೊಂಡಿರೋ ಕಾಯಿನ್ಗಳು ಕಾಯಿನು ಇದು ನಮ್ಮ ವಿಜಯ್ ಅವ್ರ ಕಾಯಿನು ಬರೀ ತಟ್ಪುಡಿ ಇಸ್ಕೊಂಡಿರೋದು. ನಮ್ಮ ವಿಜಯ್ ಅವ್ರ ಕಾಯಿನು ಬರೀ ತಟ್ಪುಡಿ ಇಸ್ಕೊಂಡಿರೋದು. ನೀನೈತೆ ಸರಿಲ್ಲ ಯಾಕೋ ಗಲ್ಲಿಗೆ ಹೋಯ್ತಾವಳ ವಿಚಾರಿಸ್ಕೋ. ಸುಮ್ಮನೆ ಜಾಸ್ತಿ ಜನ ಬರಕ್ ಸ್ಟಾರ್ಟ್ ಆಗ್ಬಿಟ್ರ ಇಲ್ಲಿ. ಎಲ್ಲ ನೀನ್ ಎಂಟು ನೋಡ್ಕೊಂಡೆ ಬಾರಕ್ ಬರ್ತಾರೆ ಇಲ್ಲಿ. ಬಡಿತಾನ ಹಾ ಒಂದು ಸ್ಪೀಕರ್ ತಂದ್ಬಿಟ್ಟು ಐಟಮ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿ. ಹೊಡಿ ವಿಜಯ್ ಹೆಂಗ್ ಡ್ಯಾನ್ಸ್ ಮಾಡ್ದೆ ತೋರ್ಸು. ಗುರು ಯಾವ ತರ ಡ್ಯಾನ್ಸ್ ಮಾಡ್ದೆ ಅಂತ ತೋರ್ಸು ವಿಜಯ್. ಜಿನ್ನಳಿ ಯಾವ ತರ ಗೊತ್ತಾ ಡ್ಯಾನ್ಸ್ ಮಾಡೋದು? ಅವ್ನು ಡ್ಯಾನ್ಸರ್. ಕುಣಿತರ ನಿನ್ ಗೊತ್ತಿಲ್ಲ ನೋಡಿಲ್ಲ. ಮತ್ತೆ ಗೈಸ್ ಅವಾಗೆ ಒಂದು ಸ್ವಲ್ಪ ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಬಿಡ್ತೀನಿ ಅಂತ. ಅದೇನು ಅಂದರೆ ಉಳ್ಳಳ್ಳಿಗೆ ಹೋಗಿ ಗಡ್ಡೆ ಸೇಪ್ ಕೊಡ್ಸ್ಕೊಂಡು ಬಂದೆ. ಇವಾಗ ಮನೆ ಹತ್ರ ಬಂದೆ. ಮೊದಲು ಇದೇ ಜಾಗದಲ್ಲಿ ವೀಡಿಯೋ ಮಾಡಿದ್ವಿ. ಇವಾಗ ಅಲ್ಲಿಂದ ಹೋಗಿ ಇದೇ ಜಾಗದಲ್ಲಿ ನಿಂತು ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ತಂಗಿನೂ ಟಿ ವಿ ಹಾಕಂದ್ರೆ ನೋಡ್ತಾವಳೆ. ಗೈಸ್ ಇವಾಗ ಅವಳ ಹತ್ರ ರಿಮೋಟ್ ಕೇಳ್ತೀನಿ, ಅವಳ ರಿಯಾಕ್ಷನ್ ನೋಡಿ ಯಾವ ಥರ ಇರುತ್ತೆ ಅಂತ. ರಿಮೋಟ್ ಗೈಸ್ ನಿಜಲು ಎಷ್ಟು ಬೈಕ ಕೊಡ್ತಾಳೆ ಅಂದರೆ ರಿಮೋಟ. ಅವಳು ಜೀವಮಾನಕ್ಕೂ ಅವಳು ಖುಷಿಯಾಗಿ ರಿಮೋಟ್ನ ಕೊಡೋಲ್ಲ ಗೈಸ್. ರಿಮೋಟ್ ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಖುಷಿಯಾಗಿ ಕೊಡೋದೇ ಇಲ್ಲ. ಬೈಕತೆ ಇರ್ತಾಳೆ ಮನುಷ್ಯನೇ. ಅವಳಿಗೆ ಏನಾರು ಬೈಕೊಳ್ಳೋದು ಗೊತ್ತಿದ್ರೆ ಬೇಕಾದ್ರೆ ಹತ್ತೇ ಬಿಡ್ತಾಳೆ ಗೈಸ್. ಅವಳೇ ಯಾವ್ದಾರ ಫಿಲಮ್ ಹಾಕೊಂಡು ನೋಡಲಿ, ಕೈಗೆ ರಿಮೋಟ್ ಕೊಟ್ಬಿಡ್ತೀನಿ. ಅವಳೇ ಹಾಕೊಂಡು ನೋಡಲಿ. ನಾನೀಗ ಮೊಟ್ಟೆ ಬಿರಿಯಾನಿ ಮಾಡಬೇಕು. ಮೊಟ್ಟೆ ಬಿರಿಯಾನಿನ ನಾನು ಇದ್ರಲ್ಲಿ ನೋಡ್ಕೊಂಡಿದ್ದೀನಿ, ಯಾವ ಥರ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಬೇರೆಯವ್ರ ಹತ್ರ. ಮತ್ತು ಇಷ್ಟು ಮೊಟ್ಟೆಗಳು ತರಬೇಕು. ಇನ್ನೂ ಏನೂ ತಂದೇ ಇಲ್ಲ. ತಗೊಂಬಂದು ರೆಡಿ ಮಾಡ್ಕೊಂಡು ಮಾಡಬೇಕು. ಬನ್ನಿ ಗೈಸ್ ಯಾವ ಥರ ಮೊಟ್ಟೆ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನ ನೋಡಿ ತೋರಿಸ್ತೀನಿ. ಬನ್ನಿ ಗೈಸ್ ನೋಡಿ ಕೊನೆವರೆಗಡೆ. ಗೈಸ್ ಇವಾಗ ನಾನು ನಮ್ಮ ಅತ್ಕಮ್ಮವ್ರ ಮೊಟ್ಟೆ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀನಿ. ಹೇಳೋರಲ್ಲ ಭಾನುವಾರ ಟೈಮು ಇಬ್ಬರು ಕಪಲ್ಸ್ಗಳು ಯಾವ ಥರ ಕೂತ್ಕೊಂಡ್ರೆ ನೋಡಿ ಗೈಸ್. ಏನು ಕೆಲಸ ಇಲ್ವಾ ನಿಮ್ಗೆ ಅಂತ? ಭಾನುವಾರ ಇವ್ರಿಗೋಸ್ಕರ ರಜಾ ಹಾಕೊಳ್ಳೋದಾಗಾರ? ನನ್ಗೋಸ್ಕರ ಏನ್ ರಜಾ ಹಾಕಿಲ್ಲ, ಹಾಕಿರೋ ರಜದಲ್ಲಿ ನನ್ ಟೈಮ್ ಕೊಟ್ಟಾರ ಅಷ್ಟೇ. ಹಂಗ ಕ್ರಿಕೆಟ್ಗೆ ಹೋಗಿಲ್ಲ ನೀನು ಇವತ್ತು? ಅಯ್ಯೋ ಬೆಳಿಗ್ಗೆ 7 ಹೋಗಿದ್ರು. ಹೋಗಿದ್ ಬಂದಿದೆ ಆಲ್ರೆಡಿ. ಇನ್ನು ಹೋಗ್ತೇನೆ ಅಂತ ಕುತ್ಕತಾರ ಅನ್ಕೊಂಡಿದ್ದಾರೆ ಪ್ರಶಾಂತಣ್ಣ. ಅಲ್ಲ ನನ್ನ ಮದುವೆ ಆದ್ಮೇಲೂ ಹೋಯ್ತಾವನಲ್ಲ, ನನ್ಗೆ ಅದೇ ಒಂದು ಎಷ್ಟು ಇದಿರ್ಬೋದು ಇಂಟ್ರೆಸ್ಟ್ ನಮ್ಮ. ಅಣ್ಣ ನೀನ್ ಯಾಕೆ IPLಗೆ ಇದು ಕ್ರಿಕೆಟ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನನ್ ವಯಸ್ಸಾಗಿ ಮುಂದೊಂದ್ ದಿನ ನನ್ ಬಿಟ್ಬಿಟ್ಟೇನೋ ಕ್ರಿಕೆಟ್ಗೋಸ್ಕರ, ಬಟ್ ಕ್ರಿಕೆಟ್ ಅಂತೂ ಬಿಡಲ್ಲ. ನಾನು ಇಡ್ತೀನಿ ಬಿಡಲ್ಲ, ಕ್ರಿಕೆಟ್ನು ಬಿಡಲ್ಲ. ಹಂಗಲ್ಲ ಅಣ್ಣ, ನೀನ್ ಯಾಕೆ ಇದಕ್ಕೆಲ್ಲ IPLಗೆಲ್ಲ ಹೋಗೋ ಥರ ಇದು ಮಾಡ್ಬಾರ್ದಾಯ್ತು? ಅಯ್ಯೋ ಅಷ್ಟೆಲ್ಲ ಇನ್ನು ಕೋಚ್ ತಗೊಂಡಿಲ್ಲ ಅಣ್ಣ. ನಿನ್ಗೂ ಆಸೆ ಇತ್ತು ಅಲ್ವಾ? ಖಂಡಿತ ಇತ್ತು, ಬಟ್ ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ? ಜವಾಬ್ದಾರಿಗಳು, ಮನೆ ಜವಾಬ್ದಾರಿ ನನ್ನ ಮೇಲೆ ಬೀಳ್ತು. 2018ರಲ್ಲಿ 19ರಲ್ಲಿ ಬೀಳ್ತಲ್ಲ ಬೈ. ಈಗ ನನಗೂ ಹಂಗೆ ಆಗ್ಬಿಟ್ಟೈತೆ ಬೈ. ನಿಜವೂ ಶೂಟಿಂಗ್ ಹೋಗ್ಬೇಕು ಅನ್ಸ್ತದ.
ಅದೇ ನಮ್ಮ ಮನೆಯವ್ರು ಅಲ್ಲಿ ಹೊಂಟೋದ್ರೆ ನಮ್ಮ ಮನೆಯವ್ರು ಏನು ಮಾಡಿದವರು ಅನ್ನೋದು ಒಂದು ಇದಾಯ್ತದ. ಏನು ಮಾಡಿ ಬೈ ಹಾಂ ಅದೇ ಏನು ಮಾಡಕ್ ಆಯ್ತಾ ಇಲ್ಲ, ಜವಾಬ್ದಾರಿ ಮುಂದೆ ಏನೂ ಇಲ್ಲ. ಹಾಂ ಬಟ್ ಅದ್ರ ಜವಾಬ್ದಾರಿ ಇದ್ದು ಕೂಡ ಎದ್ ನಿಂತರ ನಾವೇ ದೊಡ್ಡ ಹೀರೋ ಆಗಿ ನಿಂತಿರೋದು ಯಶ್ ನೋಡು ಹಾಂ ಅಲ್ವಾ. ಜವಾಬ್ದಾರಿ ಇದ್ದು ನಿಲ್ತಾನಲ್ಲ ನಿಜವಾದ ಹೀರೋ ನಾವು. ಬೈ ಜವಾಬ್ದಾರಿ ಅಂದ್ರ ಈಗ ಜವಾಬ್ದಾರಿ ಈಗ ಅಪ್ಪನಾರು ಮನೇನ ಮೇಂಟೈನ್ ಮಾಡ್ತಿದ್ರ ಮಕ್ಳು ಹೋಗಿ ಏನಾರು ಮಾಡ್ಬೋದು ಬೈ. ಖಂಡಿತ ಈಗ ಎಲ್ಲ ಒಬ್ಬನ ಮೇಲೆ ಇದ್ಬಿಟ್ರ ಅಪ್ಪನ್ನು ಅವನೇ ನೋಡ್ಕೊಳ್ಳೋ ಸ್ಥಿತಿಲಿ ಬಂದ್ಬಿಟ್ರ ಅದು ಹೋಗೋದು ಭಾರಿ ಕಷ್ಟ ಆಯ್ತದ. ನಾನು ಈಗ ನಮ್ಮ ಅಪ್ಪ ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ತೀನಿ, ಇನ್ನೂ ಸಕ್ಕದಾಗಿರ್ತಿದೆ, ಇನ್ನೂ ಸಕ್ಕದಾಗಿರ್ತಿದೆ. ಇವಾಗಲೂ ದೇವ್ರು ಎಲ್ಲ ಕೊಟ್ಟವ್ರೆ, ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದ್ರೆ ಬಟ್ ಇನ್ನೂ ಚೆನ್ನಾಗಿರ್ಬೋದು. ಕ್ರಿಕೆಟ್ಗೆ ಒಟ್ಟಿನಲ್ಲಿ ಹೊಂಟು ಏನಾರ ಟ್ರೈ ಮಾಡೆ ಅದು ಇದು ಮಾಡ್ತಿದ್ಯೋ ಇದಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಖಂಡಿತ ಟ್ರೈನ್ ಅಂತ ಮಾಡೋಣ ಅಂತೂ ಮಾಡೋಣ. ಅದಕ್ಕೆ ನಿಮ್ಗೇನು ಆಗ್ಬೇಕು ಅಂತ ಏನೋ ಆಸೆ ಬರ್ನಿಲ್ಲ ನಿಮ್ಗೆ? ಹಾಂ ಮದುವೆ ಆಗೋದು ಕಾಯ್ಕೊಂಡಿತ್ತು ನಾನು ಅದೇ ಬಿಡು. ಹಾಂ ಇವಾಗ ಮದ್ವೆ ಆಗಿ ನಮ್ಮ ಅತ್ಕಮ್ಮನ ಮದ್ವೆ ಆಗಿ ಭಯ ನಿನ್ಗೆ ಏನ್ ಪ್ರಾಬ್ಲಮ್ ಆಗಿದ್ದು? ಪ್ರಾಬ್ಲಮ್ ಆಗೋದು ಅಂತ ಹೇಳ್ತಾ ಇಲ್ಲ, ಪ್ರಾಬ್ಲಮ್ ಆಗೋದು ಅಂತ ಹೇಳ್ತಾ ನೀ ಹೇಳ್ದಿಲ್ಲ. ಪ್ರಶಾಂತ ಕೇಳಿದ್ನಲ್ಲ ಏನಾಗ್ಬೇಕು ಅನ್ಕೊಂಡಿದ್ರಿ ಅಂತ, ಮದುವೆ ಆಗ್ಬೇಕು ಅನ್ಕೊಂಡಿಲ್ಲ ಅಷ್ಟೇ ಬಿಡು. ಏನು ಆಗ್ಬೇಕು ಅಂತ ನಿಮ್ಮ ಆಸೆ ಏನು ಇರ್ನಿಲ್ವತ್ತಮ್ಮ? ಡಾಕ್ಟ್ರಾ ಬಡ್ಡಿ ಕತ್ತಿದ್ರು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ? ಡಾಕ್ಟರ್ ಇಲ್ಲ ಅಂದ್ರೆ ಈ ರೌಡಿಸಮ್ ಫೀಲ್ಡ್ ಅಲ್ಲಿ ಯಾರ್ಯಾರ ಕ್ರಿಮಿನಲ್ ಇರೋ ಅದಾಗ್ಬೇಕು ಅನ್ಕೊಂಡಿಲ್ಲ ಅಂತ ಅದ್ಕಮ್ಮ ಹೇಳಿ ನಿಮ್ ಬಾಯಿಂದ ನಮ್ ಬೈ ನಿಮ್ ಮಾತೆಲ್ಲನು ನಮ್ ಬೈಯನೇ ಆಡ್ತಾವ್ರ. ನನ್ನ ಆಸೆಗಳು ಯಾಕೆ ಕೇಳಿದ್ರಿ ಹೇಳಿ ಅತ್ಕಮ್ಮ, ಅತ್ಕಮ್ಮವ್ರೆ ಹೇಳಿ ಸ್ವಲ್ಪ. ಸೆಕೆಂಡ್ ಪಿ ಯು ಆದ್ಮೇಲೆ ನಿಮ್ ಬೈಯನ್ ಮದ್ವೆ ಆಗ್ಬೇಕು ಅಂತ ಇತ್ತೇನೋ, ಹಂಗೆ ಆಯ್ತು. ನಿಮ್ಗೇನು ಹಂಗೇನು ಆಸೆನೇ ಇರ್ನಿಲ್ವ ಹಂಗಾರ ನಿಮ್ ಮನ್ಸಲ್ಲಿ? ಇಂಥದ್ದು ಆಗ್ಬೇಕು ಅನ್ನೋದು ಏನು ಆಸೆ ಇರ್ನಿಲ್ವ? ಮಿಡಲ್ ಕ್ಲಾಸ್ ಹುಡುಗರಿಗೆ ಈ 108 ಪ್ರಾಬ್ಲಮ್ಗಳು ಇರ್ತವೆ, ಹಂಗೆ ಹುಡುಗಿರ್ಗೂ ಆಸೆಗಳಿದ್ರು ಅದ್ಕಮ್ಮ ನೀವು ಮಾಡ್ಬೋದು, ಹುಡುಗಿರ್ ಮಾಡ್ಬೋದು ನನ್ನ ಪ್ರಕಾರ. ಅಂದ್ರೆ ಮನೇಲಿ ಬಿಡಲ್ಲ ಅಂತ ಅದ್ನು ನೀವೇ ಅಂತಿದ್ದೀರಿ, ಇದ್ನು ನೀವೇ ಅಂತಿದ್ದೀರಿ. ಎಲ್ಲಿಗೆ ಹೋದೆ ಇರು ಅಂತ ಇದು ಮಾಡ್ತಾರ. ನಿಮ್ಗಿರೋ ಅಷ್ಟು ಫ್ರೀಡಮ್ ನಮ್ಗಿತ್ತ ಪ್ರಶಾಂತಣ್ಣ, ಅದ್ ನಿಜ. ಅದ್ಕಮ್ಮ ನೀವ್ ಹೇಳಿ ನಾನು ಏನಾಗ್ನಿ? ಕಾಮಿಡಿಯನ್ ಆಗೋಣ, ವಿಲನ್ ಆಗೋಣ, ಹೀರೋ ಆಗೋಣ? ವಿಲನ್ ಆಗಿ ಪ್ರಶಾಂತಣ್ಣ ಫೇಸ್ ಕಟ್ಕೊಂಡ್ ನಿಜವಾಗ್ಲೂ ರೀಲ್ಸ್ ಮಾಡೋದನ್ನ ನೋಡಿನೆಲ್ಲ, ನಿಮ್ ಆಕ್ಷನ್, ನಿಮ್ ಎಕ್ಸ್ಪೀರಿಯನ್ಸ್, ಆಕ್ಟಿಂಗ್ ಅದನ್ನೆಲ್ಲ ನೋಡಿನೆಲ್ಲ ಪ್ರಶಾಂತಣ್ಣ ನಿಜವಾಗ್ಲೂ ಹೇಳಿ. ಆಯ್ತು ರೀ, ಜಗಳ ಕಂಡ್ಕೊಬಿಡಿ, ಒಂಚೂರು ಹೇಳ್ಬಿಡಿ ಇರೋಣ. ನನ್ನ ಬಗ್ಗೆ ಒಂದೆರಡು ಮಾತು ಕೇಳ್ಕೊಂಡು ನಮ್ಮ ಮತ್ಕೊಂಬಂದು ಅವ್ರ ಒಪಿನಿಯನ್ ಏನಿದ್ದು ಅದನ್ನೆಲ್ಲ ನೋಡಿನಿಲ್ಲ ಪ್ರಶಾಂತಣ್ಣ. ವಿಲನ್ ಕ್ಯಾರೆಕ್ಟರ್ ನೀವು ಕರೆಕ್ಟ್ ಆಗಿ ಅಮೃತಿದಾರಿಕ ಪ್ರಶಾಂತಣ್ಣ. ನೀವೇನಾರ ಈ ತರ ಬ್ಲಾಗ್ಸ್ ಅದನ್ನೆಲ್ಲ ಮಾಡದ್ ಬಿಟ್ಬಿಟ್ಟು ಈ ತರ ರೀಲ್ಸ್ ಅಲ್ಲಿ ಸ್ವಲ್ಪ ವಿಲನ್ದು ಆ ತರ ಕಂಟೆಂಟ್ ಗಳು ಎತ್ಕೊಂಡು ಮಾಡಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫೇಮಸ್ ಆದ್ರ ಸೀರಿಯಸ್ ಆಗಿ ಬನ್ನಿ ಪ್ರಶಾಂತಣ್ಣ, ನೀವು ಬಯ್ಯ ಕೆಲ್ಸಕ್ಕೆ ಹೋದ್ಮೇಲೆ ನಾವು ಕೆಲ್ಸಕ್ಕೆ ಹೋಗ್ಬೇಕಣ. ಅತ್ಕಮ್ಮ ನಾವು ಏನು ಗೊತ್ತಾ, ನನ್ನ ಇದೇನು ಗೊತ್ತಾ, ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಗ್ರೋತ್ ಆಗಿ ಅದರಿಂದ ಒಂದು ಸ್ವಲ್ಪ ದುಡ್ಡು ಗಿಡಂಗೆ ಬರೋಂಗಾದ್ರೆ ಅವಾಗ ಬೇಕಾದ್ರೆ ಇದನ್ನ ಟ್ರೈ ಮಾಡೋ ಅಂತ ಕೆಲಸ ಎಲ್ಲ ಕೆಲಸ ಮಾಡ್ಬಿಟ್ಟು ಇಲ್ಲಿ ಸುತ್ತಾಡ್ಬೇಕು, ಒಳ್ಳೊಳ್ಳೆ ಕಂಟೆಂಟ್ ಅಲ್ಲಿ ಗುಜ್ಗಂಡ್ಪುರದಲ್ಲೇ ಇತ್ಕೊಂಡು ವಿಡಿಯೋ ಮಾಡಿದ್ರೆ ಯಾರು ನೋಡ್ದಾರು ದಿನ? ಒಂದಲ್ಲ ಒಂದಿನ ನನಗೆ ಬೇಜಾರಾಗ್ಬಿಡ್ತಾ ನಿಮ್ ವಿಡಿಯೋ ನೋಡಕ. ಬರೀ ಅದ್ಕಮ್ಮ ನೀವೇ ಹೇಳಿ, ಮನೇಲಿ ಸಾಲ ಮಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋದ್ರೆ ಇನ್ನೂ ಸಾಲ ಆಯ್ತದೆ, ಕಮ್ಮಿ ಆಯ್ತದ. ಕೆಲ್ಸಕ್ಕೆ ಹೋದ್ರೆ ಸಾಲ ಕಮ್ಮಿ ಆಯ್ತದೆ. ಈಗ ಎಲ್ಲಾ ತರ ಏನಪ್ಪಾ ಸೌಕರ್ಯಗಳಿದ್ದು ಬೆಳೆದು ಒಂಥರ, ನಿಮ್ಗೇನು ಇಲ್ಲ, ಇಂಥ ಟೈಮ್ನ ಯೂಸ್ ಮಾಡ್ಕೊಂಡು ಬೆಳೀರಿ. ಬಯ್ಯ ನಮ್ಮ ಬಯ್ಯರ ಮಾತು ಬಿಟ್ಟಿಸ್ಬಿಡ್ತಾರ. ಗೈಸ್ ಮೊಟ್ಟೆ ಬಿರಿಯಾನಿ ಮಾಡೋದಂದ್ರೆ ವಿನಯ್ ಫೋನ್ ಮಾಡ್ಬಿಟ್ಟು ರೀಲ್ಸ್ ಮಾಡ್ಕೊಬರೋ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ಟವನೆ ಗೈಸ್. ಎಲ್ಲ ರೆಡಿ ಆಗ್ಬಿಟ್ಟು ತಲೆಗಿಲೆ ಎಲ್ಲ ಬಾಚ್ಕೊಂಡು ನಿಂತವನೆ. ಯಾವ ರೀಲ್ಸ್ ಮಾಡಬೇಕು ಹೇಳ್ತೀನಿ. ಪ್ರಜ್ವಲ್ ದೇವರದ್ದು ನೀನು ವಿಲನ್ ತರ, ರಾಯಲ್ ಸ್ಟಾರ್ ವಿನಿ ಅಂತ ಇನ್ಸ್ಟಾದಲ್ಲಿ ನೀವು ವಿಲನ್ ಥರ ಲಂಗ ದವನಿ ಹಾಕೋ ಅಂದ್ಬಿಟ್ರೆ ನಾಕ ಒಂದು ನೋಡ್ಬೇಕಾ ಅಂತ. ಅದು ಗೈಸ್ ಇಲ್ಲಿ ಇನ್ನೊಬ್ಬ ಬರ್ತಾವನೆ ಕುಳ್ಳ, ಯಶವಂತು ಅಂತ ಗೈಸ್ ಇವನ ಹೆಸರು.
ಯಶವಂತ್ ಕುಳ್ಳ ಅಂತ ಹೆಸರು. ಬಾವೈ ಸ್ವಲ್ಪ ಗೈಸ್ ಇವನ್ಗೆ ಮೊದಲು ರೀಲ್ಸ್ ಮಾಡ್ಕೊಟ್ಬಿಟ್ಟು ಇವತ್ತು ಮೊಟ್ಟೆ ಬಿರಿಯಾನಿ ಮಾಡಕ್ ಆಯ್ತದೋ ಆಗಲ್ವೋ ಏನ್ ಏನ್ರಲ್ಲ ನಿಮ್ ಸೋಕಿಗಳು. ನೋಡ ಮರ ಕಟಿಂಗ್ ನೋಡ ಮರ ಹೆಂಗ್ ಮಾಡ್ತಿದನು. ಇದೇನು ವೈಟ್ ಕೂಲ್ ಇಷ್ಟೊಂದು ಜಾಸ್ತಿ ಆಗ್ಬಿಡೈತೆ. ವೈಟ್ ಕೂಲ್ ಜಾಸ್ತಿ ಆಗ್ಬಿಡೈತೆ. ಟೈಮ್ ಇಲ್ಲ ಬೈ ನಮ್ಗ ಮಾಡುವ ಮತ್ತೆ ಗೈಸ್ ಕೊನೆಗೂ ಮೊಟ್ಟೆ ಬಿರಿಯಾನಿ ಮಾಡಕ್ ಆಗ್ಲಿಲ್ಲ. ಟೈಮ್ ಆಗ್ಬಿಡ್ತು. ನಂಗೆ ಸಿಕ್ಕಾಪಟ್ಟೆ ಬೇಜಾರೈತೈತೆ. ನಮ್ಮವ್ವನೇ ಮಾಡ್ತೀನಿ ಅಂತ ಹೇಳ್ತು. ಆದರೆ ನಾನೇ ಮಾಡ್ತೀನಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೊಟ್ಟೆ ಬಿರಿಯಾನಿ ಮಾಡಿ ನಮ್ಮ ಮನೆಯವ್ರಿಗೆಲ್ಲನೂ ತಿನ್ನಿಸ್ತೀನಿ. ನಮ್ಮ ನನ್ನ ಪ್ರಕಾರ ನಮ್ಮ ಅವ್ವಂಗೆ ಗೊತ್ತಾಗಲ್ಲ ಅನ್ಕೋತೀನಿ ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ. ನಾನಾರ ಒಂದು ಸ್ವಲ್ಪ ಅದರಲ್ಲಿ ನೋಡ್ಕೊಂಡು ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಅದು ಐಡಿಯಾನೇ ಇಲ್ಲ. ಒಂದು ಸಾರಿನೂ ನಮ್ಮ ಮನೇಲಿ ಹತ್ರ ಮೊಟ್ಟೆ ಬಿರಿಯಾನಿ ಅಂತೂ ಮಾಡೇ ಇಲ್ಲ. ಅದೇ ನಮ್ಮ ಹೂವು ಯಾರ ಹತ್ರನೂ ನೋಡ್ಕೊಂಡು ಯಾರ್ದು ಕೇಳ್ಕೊಂಡು ಮಾತಾಡೋ ಟೈಮಿಗೆ ಕೇಳಿಸ್ಕೊಂಡು ಹತ್ರ ಮೊಟ್ಟೆ ಬಿರಿಯಾನಿ ಮಾಡೋ ಅಂತೇನು ಹಂಗೆ ಸಿಕ್ಕಾಬಿಟ್ಟೆ ಬೇಜಾರಾಯ್ತದೆ ಮಾಡಿಲ್ವಲ್ಲ ಅಂತ. ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಮತ್ತು ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ವಿಡಿಯೋನ ಕೊನೆ ಗಂಟೆ ನೋಡಿದವರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟಾಟಾ.